ಇಲ್ಲಿ ಬಂದು ಈ ತರ ಮಾಡಕ್ ಹೋಗ್ಬೇಡಿ. ನಾವು ಅಲ್ಲಿ ಹೆಂಗಿರ್ಬೇಕು ಹಂಗೆ ಇರ್ಬೇಕು, ಇಲ್ಲಿ ಹೆಂಗೆ ಬಂದಾಗ ಹೆಂಗಿರ್ಬೇಕು ಹಂಗೆ ಇರ್ಬೇಕು. ಇದು ಒಂದು ಗೌರ್ಮೆಂಟ್ ಅಫಿಷಿಯಲ್. ನಮ್ಮ ಕಾಲೇಜ್ ಸ್ಟಾರ್ಟ್ ಆಗಿ 2 ತಿಂಗಳ ಮೇಲೆ ಆತ. ನಮ್ಮ ಕಾಲೇಜ್ ಯಾವುದೇ ರೀತಿ ಅಂತ ಟೀಚರ್ಸ್ಗಳಿಲ್ಲ. ಶಿಕ್ಷಕರ ನೇಮಕಾತಿ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ಳದೆ ವಿಳಂಬ ನೀತಿ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ಪ್ರತಿಭಟನೆ. ಇವಾಗ ಕಾಲೇಜು ಸ್ಟಾರ್ಟ್ ಆಗಿ 3 ತಿಂಗಳಾಯ್ತು ಸರ್. ಒಬ್ರು ಗೆಸ್ಟ್ ಲೆಕ್ಚರ್ಸ್ ಬರ್ತಾ ಇಲ್ಲ ಸರ್. ಇರೋದ್ರೆ 6 ಜನ ಸರ್. ಅದರೊಳಗಡೆ BCA ಮತ್ತು BSc ಅಂತ ಹೇಳಿ ಬೇರೆ ಬೇರೆ ಕೋರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಅವ್ರಿಗೆ ಒಬ್ರು ಲೆಕ್ಚರ್ಸ್ ಇಲ್ಲ ಸರ್. ನಾವು BCA ಸರ್, ನಮಗೂ ಒಬ್ರು ಲೆಕ್ಚರ್ ಇಲ್ಲ. ಅದು ರಾಜ್ಯ ಸರ್ಕಾರದಿಂದ ಆಗ್ಬರ್ತಿತ್ತು ಸರ್ ಪ್ರತಿ ವರ್ಷ. ಇವರು ಇಷ್ಟು ದಿನ ರಜೆ ಇತ್ತು ಸರ್, ರಜೆ ಒಳಗೂ ಮಾಡಲಿಲ್ಲ. ಮತ್ತೆ 3 ತಿಂಗಳು ಸ್ಟಾರ್ಟ್ ಆಗಿ ಆದರೂ 3 ತಿಂಗಳು ಸರ್ಕಾರ ಕಳಿಸ್ಬೇಕು ಅಥವಾ ಪ್ರಿನ್ಸಿಪಲ್ ಸರಿಗೆ ಹೇಳ್ತಾರೆ. ಅವ್ರ MLA ಮುಂದೆ ಫಾರ್ವರ್ಡ್ ಮಾಡ್ತಾರೆ. ಈಗ ನಾವೇನೋ ಇಂಡಿವಿಜುವಲ್ ಆಗಿ ಹೋಗಿ ಪ್ರಿನ್ಸಿಪಲ್ ಸರಿಗೆ ಹೇಳಾಕ್ತು ಅಥವಾ ಈ ಕಡೆ ಬಂದ್ರು ಹೇಳಕ್ ಬಂದ್ರು, ನಮ್ಗೆ ಯಾರೂ ರೆಸ್ಪಾನ್ಸ್ ಕೊಡಲ್ಲ. ಅದಕ್ಕೆ ಎಲ್ಲರೂ ಸೇರಿ ಬಂದು ಎಲ್ಲರೂ ಸೇರಿ ಮಾಡ್ರಿ ಅನ್ನೋದು ನಿಮ್ಗೆ. ಮತ್ತು ಇದೇನಾರ ಇಷ್ಟು ಜಲ್ದಿ ಇವ್ರೇನಾರ ಮತ್ತು ವಾಪಸ್ ಲೆಕ್ಚರ್ಸ್ ಏನಾರ ಸರಿ ಮಾಡಲಿಲ್ಲ ಅಂದ್ರೆ ಮುಂದೆ ದೊಡ್ಡ ಪ್ರತಿಭಟನೆ ಇಟ್ಕೊಳ್ಳೋದು. ಲಾಸ್ಟ್ ಟೈಮ್ ಎಲ್ಲ ಡಿಪ್ಲೊಮಾ ಕಾಲೇಜಿಗೆ ನೋಡಿರಿ, ಅವಾಗ ಇಮಿಡಿಯೇಟ್ ರೆಸ್ಪಾನ್ಸ್ ಆಗಿ ಅವರಿಗೆಲ್ಲ ಬಸ್ ಎಲ್ಲ ಸ್ಟಾಪ್ ಮಾಡಂಗೆ ಮಾಡಿದ್ದು. ನೀವೆಲ್ಲರೂ ಸೇರಿದ್ರೆ ಅಷ್ಟೇ ಹಾಕಿದ್ದು.